ಕೊಟ್ಟು ನಾವೆಲ್ಲ ಫಾರ್ಮ್ಗಳನ್ನು ತುಂಬಿಕೊಂಡಿವಿ. ಈಗ ನಾವೆಲ್ಲ ಪರಮ ಪೂಜ್ಯರ ಒಂದು ದರ್ಶನ, ಅವರ ಆಶೀರ್ವಾದ, ಅವರ ಮಾರ್ಗದರ್ಶನವನ್ನು ಪಡ್ಕೋಬೇಕು. ಯಾಕಂದರೆ ನಮ್ಮ ಜೀವನವನ್ನು ಉಜ್ವಲ ಆಗಬೇಕಾದ್ರೆ ಗುರುವಿನ ಮಾರ್ಗದರ್ಶನ, ಅವರ ಆಶೀರ್ವಾದ, ಅವರ ಒಂದು ಕೃಪಾ ಕಟಾಕ್ಷದಲ್ಲಿ ನೀವೆಲ್ಲ ಬಂದಿರಿ ಅಂದರೆ ನೀವೆಲ್ಲ ಪುಣ್ಯವಂತರಿದ್ದೀರಿ. ಹಾಗಾಗಿ ಈ ಕಾರ್ಯಕ್ರಮದ ಪರಮ ಪೂಜ್ಯರ ಆಶೀರ್ವಾದದ ನುಡಿಗಳ ಮುಂಚಿತವಾಗಿ ಈ ಕಾರ್ಯಕ್ರಮವನ್ನು ವಚನ ಗಾಯನದೊಂದಿಗೆ ನಾವು ಪ್ರಾರಂಭ ಮಾಡೋಣ. ನಮ್ಮ ಸವಿತಾ ಬೋರೆ ಟೀಚರ್ ಅವರು ವಚನ ಗಾಯನವನ್ನು ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ಮುಟ್ಟಿಕೊಂಡು ಇಲ್ಲಿ ನೆಲೆಸಿದ ಎಲ್ಲ ಪಾಲಕರಿಗೂ ಮತ್ತು ಮಕ್ಕಳಿಗೂ ನನ್ನ ಅನಂತ ಶರಣ. ಹೇ ಭುವಿ ನೀ ಧನ್ಯಳಾದೆ ಶರಣ ಬಸವಣ್ಣನ ಪಡೆದು, ಹೇ ಭುವಿ ನೀ ಪಾವನಳಾದೆ ಶರಣ ಬಸವಣ್ಣನ ಪಡೆದು, ಹೇ ಧರೆ ವಸುಂಧರೆ, ಹೇ ಧರೆ ವಸುಂಧರೆ, ನಿನ್ನ ಮೈತ್ರಿಗೆ ಸ್ಫೂರ್ತಿಯಾದೆ, ನಿನ್ನ ಕೀರ್ತಿಗೆ ಕಾರಣಳಾದೆ, ನಿನ್ನ ಮೈತ್ರಿಗೆ ಸ್ಫೂರ್ತಿಯಾದೆ, ನಿನ್ನ ಕೀರ್ತಿಗೆ ಕಾರಣಳಾದೆ, ಹೇ ಭುವಿ ನೀ ಧನ್ಯಳಾದೆ ಶರಣ ಬಸವಣ್ಣನ ಪಡೆದು, ಹೇ ಭುವಿ ನೀ ಪಾವನಳಾದೆ ಶರಣ ಬಸವಣ್ಣನ ಹಡೆದು, ಹೇ ಧರೆ ವಸುಂಧರೆ, ಹೇ ಧರೆ ವಸುಂಧರೆ, ಹೇ ಧರೆ ವಸುಂಧರೆ. ವಚನ ಗಾಯನವನ್ನು ನಡೆಸಿಕೊಟ್ಟಂಥ ಸವಿತಾ ಬೋರೆ ಮೇಡಮ್ ಅವರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಎಲ್ಲ ಮಕ್ಕಳೇ, ಪಾಲಕರೇ, ನೀವೆಲ್ಲ ಶ್ರೀಮಠದಲ್ಲಿ ಪ್ರವೇಶಾತಿಯನ್ನು ಪಡೀಲಿಕ್ಕೆ ಮಕ್ಕಳನ್ನು ಕರ್ಕೊಂಡು ಬಂದಿದ್ರಿ. ಇದು ಒಂದು ಪವಿತ್ರವಾದಂಥ ಸ್ಥಾನ. ಯಾಕಂತಂದರೆ ಈಗ ಅನೇಕ ವಿದ್ಯಾರ್ಥಿಗಳದ ಸುಮ್ಮನೆ ನಾನಲ್ಲೆಲ್ಲ ಫಾರ್ಮ್ ತುಂಬಿಕೊಳ್ಳುವಾಗ ನಿಮ್ಮ ಟೆಸ್ಟ್ ನಾನು ಸುಮ್ಮನೆ ಕೆಲವು ಮಕ್ಕಳನ್ನು ನಾವು ಹೋಲಿಸ್ಕೊಂಡಿದ್ದೆ. ಎಲ್ಲ ಮಕ್ಕಳನ್ನು ಹೋಲಿಸ್ಕೊಂಡು ನೀವು ಅಲ್ಲೇ ಇದ್ದೀರಿ. ಅಂದರೆ ಶಿಕ್ಷಣದ ಮಟ್ಟ ಎಷ್ಟು ಕುಸಿದಿದೆ ಅನ್ನೋದಕ್ಕೆ ಆ ಮಕ್ಕಳ ಕಲಿಕೆ, ಅವರ ಮಟ್ಟವನ್ನು ನೋಡಿದ್ರೆ ಗೊತ್ತಾಗ್ತದೆ. ಸುಮಾರು ಒಂದೆರಡು ಮಕ್ಕಳನ್ನು ಬಿಟ್ಟರೆ ಯಾರು ಕೂಡ ಕನ್ನಡನೇ ಓದಿಲ್ಲ. ನೀವೆಲ್ಲ ಅಲ್ಲೇ ಕೂತಿದ್ರಿ. ನಾನು ಸುಮ್ಮನೆ ನೋಡ್ದೆ ಅಪೂರಿ ಶಾಲೆ ಯಾಕೆ ಪ್ರಾರಂಭ ಮಾಡಿದ್ದಾರೆ ಅಂತಂದರೆ ಸುಮಾರು 800 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಮಠದಲ್ಲಿ 400 ವಿದ್ಯಾರ್ಥಿಗಳಿದ್ದಾರೆ. ಎಂಥ ಮಕ್ಕಳಿಗೆ ಇಟ್ಕೊಳ್ತಾರೆ ಅಂತಂದರೆ ಈಗ ನೀವೆಲ್ಲ ಕರ್ಕೊಂಡು ಬಂದಿರಲ್ಲ, ಯಾರಿಗೆ ಕನ್ನಡನೇ ಬರಲ್ಲ, ಯಾರಿಗೆ ಕನ್ನಡದ ಮೂಲಾಕ್ಷರೇ ಗೊತ್ತಿಲ್ಲ, ಇಂಗ್ಲೀಷ್ ಅಂತೂ ದೂರದ ಮಾತು, ಅಂತಹ ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡು ಅವರನ್ನೇ ಸರಿಯಾಗಿ ಶಿಕ್ಷಣ ಸಂಸ್ಕಾರವನ್ನು ಕೊಟ್ಟು ಅವರಿಗೆ 10ನೇ ತರಗತಿ ಬರುವಷ್ಟರೊಳಗಾಗಿ ಅವನು 70, 80, 90% ಫಲಿತಾಂಶವನ್ನು ರಿಸಲ್ಟ್ ತಂದು ಅವನ ತಂದೆ ತಾಯಿಗೆ, ಊರಿಗೆ, ಶ್ರೀಮಠಕ್ಕೆ, ಶಾಲೆಗೆ ಕೀರ್ತಿ ತರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು, ನೂರಾರು ವಿದ್ಯಾರ್ಥಿಗಳು ಇಲ್ಲಿ ಪರಮ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ಅವರ ಆಶೀರ್ವಾದದಲ್ಲಿ ಪಾವನರಾಗಿ ಅವರ ಬದುಕನ್ನು ಉಜ್ವಲ ಮಾಡಿಕೊಂಡಂಥ ಸಾವಿರಾರು ಉದಾಹರಣೆಗಳಿವೆ. ಇಲ್ಲೊಬ್ಬರು ಸಂಗಮೇಶ್ ಅಂತ ಕೂತಿದ್ದಾರೆ ಹಿಂದ್ಗಡೆ, ಅವರು ನಮ್ಮ ಮಠದ ಹಳೆ ವಿದ್ಯಾರ್ಥಿ ಇದ್ದಾರೆ. ಅವು ಇದ್ದಾಗ ಭಾಳ ಕಷ್ಟ ಇತ್ತು. ನಾನು ಕೂಡ ಮಠದ ಹಳೆ ವಿದ್ಯಾರ್ಥಿ. ಪರಮ ಪೂಜ್ಯರ ಆಶೀರ್ವಾದದಲ್ಲೇ ನಾವೆಲ್ಲ ಬೆಳೆದಿದ್ದೀವಿ. ನಾವೆಲ್ಲ ಆ ಕಾಲದಲ್ಲಿ ಭಾಳ ಕಷ್ಟ ಇತ್ತು. ಇವತ್ತು ಸರ್ಕಾರ ಎಷ್ಟು ಫೆಸಿಲಿಟಿ ಕೊಟ್ಟಿದೆಯೋ ಅದರಿಗಿಂತಲೂ ಮುಂದೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಊಟ, ಒಳ್ಳೆಯ ಒಂದು ಸಂಸ್ಕಾರ ಕೊಡುವುದರ ಜೊತೆಗೇ ಅವರ ಬದುಕನ್ನು ಕಟ್ಟಿಕೊಡುವಂತಹ ಕೌಶಲ್ಯಾಧಾರಿತವಾದಂಥ ಶಿಕ್ಷಣವನ್ನು ಕೊಡುವಂತಹ ಏಕೈಕ ಒಂದು ಸಂಸ್ಥೆ ಇದ್ದರೆ ಅದು ಭಾಲ್ಕಿ ಮಠದಲ್ಲಿ ನಡೀತಕ್ಕಂತಹ ಅದು ಗುರುಪ್ರಸಾದ್ ಶಾಲೆ, ಆನಗಲ ಕುಮಾರೇಶ್ವರ ಒಂದು ಪ್ರಸಾದಿಲೆ ಅನ್ನುವಂಥ ಮಾತನ್ನು ಸುಮ್ಮನೆ ನಿಮಗೆ ಮಾಹಿತಿ ಇರಲಿ ಅಂತ ತಿಳಿಸ್ತಾ, ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಪರಮ ಪೂಜ್ಯರ ಆದೇಶವೂ ಇದೆ. ಅವ್ರು ಹೇಳ್ತಾರೆ ಯಾವ ವಿದ್ಯಾರ್ಥಿಯು ಕೂಡ ಇಲ್ಲಿಂದ ವಾಪಸ್ ಹೋಗ್ಬಾರ್ದು, ಅವನಿಗೆ ಓದಲಿಕ್ಕೆ ಹೊಂಟಿಲ್ಲ ಅಂತ ವಾಪಸ್ ಹೋಗ್ಬಾರ್ದು. ಆದರೆ 9ನೇ ಮತ್ತು 10ನೇ ತರಗತಿಗೆ ಯಾಕೆ ನಾವು ಕಂಡೀಷನ್ ಮಾಡೀವಿ ಅಂತಂದರೆ ನಮ್ಮಲ್ಲಿ 6 ತಿಂಗಳು ಮುಂಚಿತವಾಗಿಯೇ ನಮ್ಮ ತರಗತಿಗಳನ್ನು ನಾವು ಪ್ರಾರಂಭ ಮಾಡ್ತೀವಿ. ಯಾಕಂದರೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಆ ರೀತಿ ನಾವು ಶಿಕ್ಷಣದಲ್ಲಿ ತೊಡಗಿಸಿದೀವಿ ಅಂತಂದರೆ ನಮಗೆ ಒಂದು 6 ತಿಂಗಳು ರಿವಿಷನ್ ಮಾಡಲಿಕ್ಕೆ, ಸರಣಿ ಪರೀಕ್ಷೆ ಮಾಡಲಿಕ್ಕೆ, ಆ ಮಗು ಯಾವ ವಿಷಯದಲ್ಲಿ ಹಿಂದುಳಿದಿದ್ದಾನೆ ಅದನ್ನು ನೋಡಲಿಕ್ಕೆ, ಅದು ಸರಿಪಡಿಸಲಿಕ್ಕೆ ಕಾಲಾವಕಾಶ ಸಿಗ್ತದೆ.
ಹಾಗಾಗಿ ಅವೆರಡೂ ತರಗತಿಗಳನ್ನು ಬಿಟ್ಟರೆ 1ನೇ ತರಗತಿಯಿಂದ ಹಿಡಿದುಕೊಂಡು 8ನೇ ತರಗತಿಯವರೆಗೆ ಪರಮ ಪೂಜ್ಯರವರು ಮುಂಜಾನೆ ಹೇಳಿಬಿಟ್ಟಿದ್ದಾರೆ, ಯಾರಿಗೂ ಕೂಡ ನೀವು ಪ್ರವೇಶ ನಿರಾಕರಣೆ ಮಾಡೋ ಹಾಗಿಲ್ಲ. ಅವರು ಒಂದು ಟೆಸ್ಟ್ ಮಾಡಿರಿ, ಕಾಮನ್ ಟೆಸ್ಟ್ ಮಾಡಿರಿ. ಯಾಕೆ ಟೆಸ್ಟ್ ಮಾಡ್ತೀವಿ ಅದನ್ನು ಕೂಡ ನಮಗೆ ಸ್ಪಷ್ಟಪಡಿಸ್ತಾ ಇದ್ದೀವಿ. ಆದರೆ ಒಂದು ಮಟ್ಟವನ್ನು ನಮಗೆ ಗೊತ್ತಾಗಬೇಕು. ಒಬ್ಬ 7ನೇ ವಿದ್ಯಾರ್ಥಿ ಬಂದಿದ್ದಾನೆ, ಅವನಿಗೆ ಏನೂ ಬರಲ್ಲ. ಈಗ ಮತ್ತೊಂದು 6 ತಿಂಗಳ बाद ಬರ್ತೀರಿ, ಸರ್ ನನ್ನ ಮಗನಿಗೆ ಏನೂ ಬರ್ತಾ ಇಲ್ಲರಿ, ಭಾಲ್ಕಿ ಮಠಕ್ಕೆ ತಂದು ಬಿಟ್ಟಿವಿ ಅಂತ ಪ್ರಶ್ನೆ ನೀವು ಮಾಡ್ತೀರಿ. ಆದರೆ ಆ ಮಗು ಮೊದಲು ಏನಿದ್ದ, ಈಗೇನು ಬದಲಾವಣೆ ಆಗಿದ್ದಾನೆ ಅನ್ನುವ ಕಾರಣಕ್ಕಾಗಿ ಅದನ್ನು ಕಾಮನ್ ಟೆಸ್ಟ್ ಮಾಡ್ತೀವಿ. ಅದು ಮಾಡುವಕ್ಕಿಂತ ಪೂರ್ವದಲ್ಲಿ ಇವತ್ತಿನ ನಮಗೆಲ್ಲರಿಗೂ ವಿದ್ಯಾರ್ಥಿಗಳಿಗೂ ಸಾವಿರ ಕುಟುಂಬಗಳಿಗೆ ಆಶ್ರಯವನ್ನು ನೀಡಿ ಅವರ ಕುಟುಂಬಕ್ಕೆ, ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾದಂತಹ ಇಂದಿನ ಕಾರ್ಯಕ್ರಮದ ದಿವ್ಯ ಸಂವಿಧಾನವನ್ನು ವಹಿಸಿಕೊಂಡಂತಹ ಪರಮ ಪೂಜ್ಯರ ಆಶೀರ್ವಾದದ ವಾಣಿಯನ್ನು ಈಗ ನೀವೆಲ್ಲ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿ ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯದಲ್ಲಿ ಪ್ರವೇಶಕ್ಕಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾಲಕರೇ, ಈ ಒಂದು ಪ್ರಸಾದ ನಿಲಯದ ಎಲ್ಲ ವ್ಯವಸ್ಥಾಪಕರೇ, ನಮ್ಮ ಶಾಂತಯ್ಯ ಸ್ವಾಮಿ ಅಣ್ಣವರು, ಬಾಬು ಸರ್ ಅವರು, ಸವಿತಾ ಭೂರೆ ಟೀಚರ್ ಅವರು, ಶಿವನಾಥ್ ಸರ್ ಅವರು, ಮತ್ತು ನಮ್ಮ ಶಾಮರಾವ್ ಸರ್ ಅವರು ಕನ್ನಡ ಶಿಕ್ಷಕರು, ಹಾಗೂ ವೈಜನಾಥ್ ಪಾಂಚಾಳ್ ಸರ್ ಅವರು, ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ಜೀವನ ಅಂದಮೇಲೆ ಎಲ್ಲವೂ ಇರ್ತದೆ. ಜೀವನ ಅಂದಮೇಲೆ ಕಷ್ಟ ಅದ, ಸುಖ ಅದ, ದುಃಖ ಅದ, ನೋವದ, ನಲಿವದ, ಅದು ಎಲ್ಲ ಇದ್ದಿದ್ದಕ್ಕೆ ಜೀವನ ಅಂತ. ಅಂಥದ ಮಧ್ಯದಾಗ ಯಾರೋ ಭಗವಂತನ ರೂಪದಾಗ ಆ ಭಗವಂತನೇ ಕಳಿಸ್ಕೊಡ್ತಾರೆ. ನೀವು ಇಂಥ ಮಕ್ಕಳ ಸೇವಾ ಮಾಡಿರಿ, ನೀವು ಇಂಥವ್ರಿಗೆ ಸಹಾಯ ಸಹಕಾರ ಮಾಡಿರಿ, ಇಂಥವ್ರಿಗೆ ಒಂದು ಆಶ್ರಯ ತಾಣ ಆಗ್ರಿ. ಇಲ್ಲಿ ಬಡವ, ನಿರ್ಗತಿಕ ಹಾಗೂ ತಾಯಿ ತಂದೆ ಇದ್ದು ಕೂಡ ಸಮಸ್ಯೆ ಸವಾಲದಲ್ಲಿ ತಾಯಿ ತಂದೆ ಇರದಿದ್ದರೂ ಎಲ್ಲರಿಗೂ ಒಂದು ಆಶ್ರಯ ತಾಣ ಅಂದರೆ ಇದು ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯ. ಪ್ರತಿಯೊಬ್ಬ ವಿದ್ಯಾರ್ಥಿ ಭವಿಷ್ಯವನ್ನು ರೂಪಿಸಿದ್ದು ಅದು ಯಾವುದಾದ್ರೂ ಇದ್ದರೆ ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯ. ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಅವರು ಯಾರ ಬಳಿ ಹಣ, ಅಧಿಕಾರ, ಮತ್ತೊಂದು ಅವೆಲ್ಲಕ್ಕಿಂತಲೂ ಮಿಗಿಲಾಗಿದೆ. ಬೆಲೆನೇ ಕಟ್ಲಕ್ಕಾಗಲ್ದು ಏನರ ಇದ್ದರೂ ಅದು ಒಳ್ಳೆಯ ಸಂಸ್ಕಾರ. ಆ ಸಂಸ್ಕಾರ ಕೊಡ್ತಕ್ಕಂಥದ್ದು ಭಾಲ್ಕಿ ಮಠ. ಆ ದಿಶೆಯಲ್ಲಿ ಇಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಅವ್ರದ್ದೇ ಆದಂಥ ಒಂದು ಸ್ಥಾನ ಮೇಲಿದ್ದಾರೆ. ಇಲ್ಲಿ ಕಲ್ತಂಥ ಮಕ್ಕಳು ಭವಿಷ್ಯವನ್ನು ಇಲ್ಲಿ ರೂಪುಗೊಂಡಿದೆ. ಇಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಒಂದು ಆದರ್ಶ ರೀತಿಯಿಂದ ಭಾಳ ಬದುಕ್ತಾ ಇದ್ದಾರೆ. ಅದು ಎಲ್ಲ ಕೊಟ್ಟಿದ್ದು ಶ್ರೇಷ್ಠರು ಜನ್ಮ ಕೊಟ್ಟಂಥ ತಾಯಿ ತಂದೆ ಈ ಭೂಲೋಕಕ್ಕೆ ತರ್ತಾರೆ. ಆದರೆ ಈ ಭೂಮಂಡಲದಿಂದ ನಮಗೆಲ್ಲ ರೀತಿಯಿಂದ ಸಾಮಾಜಿಕವಾಗಿ ನ್ಯಾಯ ಕೊಟ್ಟಿದ್ದ ಮಠ ಅಂದರೆ ನಮ್ಮ ಭಾಲ್ಕಿ ಮಠ. ಅಂತ ನಮಗೆ ಅವಕಾಶ ಸಿಗೋದಂದರೆ ನಮ್ಮ ಸೌಭಾಗ್ಯ. ನಾನು ಭಾಳ ಈಗೇನು ನೀವೆಲ್ಲ ಬಂದಿರಿ ಮಕ್ಕಳೇ, ನಾನು ನಿಮ್ಮಷ್ಟಿದ್ದಾಗೆ ನಾನು ಇಲ್ಲಿಗೆ ಬಂದಿದ್ದೀನಿ. ನನಗೇನು ಪೂರ್ವಾಶ್ರಮದ ತಾಯಿ ತಂದೆ ಅಲ್ಲೆಲ್ಲನೇ ಚಲೋ ಇತ್ತು, ಏನೂ ಕೊರತೆ ಇದ್ದಿಲ್ಲ. ಆದ್ರೆ ಒಂದು ಕಾಡ್ಲತ್ತಿತ್ತು ಎಲ್ಲರಿಗೆ ಅಂತಂದ್ರೆ, ನನ್ನ ಮಗ ಉಡಾಳನ, ನನ್ನ ಮಗ ತುಂಟಾಟ ಮಾಡ್ತಾನೆ, ಜಗಳ ಆಡ್ತಾನೆ, ಏನರ ಒಂದು ಗಲಾಟೆ ಮಾಡ್ಕೊತಿರ್ತಾನೆ. ಭಾಲ್ಕಿ ಮಟ್ಟಕ್ಕೆ ಬಿಟ್ಟು ಒಳ್ಳೆ ಮಗ ಆಗಿ ಹೊರಗೆ ಬರಲಿ ಎಂಬುದು ಒಂದೇ ಉದ್ದೇಶದಿಂದ ತಾಯಿ ತಂದೆ ನನಗೆ ಇಲ್ಲಿಗೆ ತಂದು ಬಿಟ್ಟರು. ಇವತ್ತು ಅಪ್ಪೋರ ಆಶೀರ್ವಾದ, ಅಪ್ಪೋರ ಒಂದು ಸಂಸ್ಕಾರ, ಅಪ್ಪೋರ ಪೂರ್ತಿ ನಮ್ಮ ಮೇಲೆ ಆಶೀರ್ವಾದ ಶಕ್ತಿ
ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ ಇವತ್ತು ಎಷ್ಟರ ಮಟ್ಟಿಗೆ ಎಂಥ ಒಂದು ಸ್ಥಾನ ಮೇಲೆ ಕೂಡ್ಸ್ಯಾರಂದ್ರೆ ಇದು ಯಾವುದೋ ಜನ್ಮದ ಭಾಗ್ಯ ಅದ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯ. ಈ ಸಲುವಾಗಿ ಈ ಪ್ರಸಾದ ನಿಲಯ ಎಲ್ಲರಿಗೂ ಒಂದು ನಾಗರಿಕರಾಗಿ ನಿರ್ಮಾಣ ಮಾಡಿದೆ ಅಂತ ಇಲ್ಲಿ ಕಲ್ತಂಥವ್ರು ಈ ಒಬ್ಬರದ್ದು ಯಾರ ಹೆಸರು ತಗೊಂಡ್ರು ಒಬ್ರದ್ದು ಹೇಳ್ಕೊತ ಹೋದ್ರು ಅದು ಒಂದು ಚರಿತ್ರೆನೇ ಹೊರಗೆ ಬರ್ತದೆ. ಅಷ್ಟೊಂದು ಎಲ್ಲರಿಗೂ ಗೊತ್ತಿವೆ. ಆದರೆ ನಾನು ಹೇಳ್ಕೊತಾ ಇದ್ದೀನಿ, ಅನೇಕರು ಸಮಸ್ಯೆ ಸವಾಲಾಗಿದ್ದವರು ಇಲ್ಲೆಲ್ಲ ಬಂದವರು. ಈಗ ನೀವು ಬಂದಿದ್ರಿ, ಬಹುತೇಕ ನಿಮಗೂ ಎಲ್ಲ ಸಮಸ್ಯೆಗಳವ ಪಾಲಕರೇ. ನೀವು ಜನ್ಮ ಕೊಟ್ಟಿರಿ, ಆದರೆ ನಿಮಗೆ ಆ ಭಗವಂತ ಯಾವ್ಯಾವೋ ಇದ್ರದಿಂದ ಒಂದೊಂದು ಕೊರತೆಗಳವ. ಆರ್ಥಿಕವಾಗಿ ಕೊರತೆ ಇರ್ತದೆ, ಎಲ್ಲ ಇದ್ದರೂ ಅಲ್ಲಿ ತನ್ನ ಮಾಂಗಲ್ಯ ಭಗವಂತ ಕಸ್ಕೊಂಡಿನಾಗ ಇರ್ತಾನೆ. ಎಲ್ಲ ಇದ್ದರೂ ಕೂಡ ಮನ್ಯಾಗ ಅಲ್ಲಿ ಸತಿ ಪತಿ ಗಂಡ ಹೆಂಡತಿ ಜಗಳ ಇರ್ತದ. ಎಲ್ಲ ಇದ್ದರೂ ಕೂಡ ಊರಾಗೇನೋ ಸಮಸ್ಯೆಗಳಿರ್ತಾವ, ಸಾವಿರ ನಮ್ಮ ಸಮಸ್ಯೆಗಳಿರ್ತಾವ. ಆ ಸಮಸ್ಯೆಗೆ ಅಪ್ಪೋರು ಇಲ್ಲೊಂದು ದಾರಿ ದೀಪ ಆಗಿದ್ದಾರೆ. ಅಪ್ಪೋರು ಮಕ್ಕಳಿಗೊಂದು ಆಶ್ರಯ ತಾಣವನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನ ನೀವು ಪಡ್ಕೊಂಡು ಈಗೇನು ನೀವೆಲ್ಲ ಬಂದಿದ್ರಿ, ಅನೇಕ ವಿದ್ಯಾರ್ಥಿಗಳು ನೀವು ಕನ್ನಡದಾಗ ಓದಿರಿ. ಎಷ್ಟೋ ಜನ ಓದ್ಲಕ್ಕೆ ಬರೋದವರೆಲ್ಲ ಅವರು ಅಲ್ಲಿ TC ಅವ್ರದ್ದು ಇದು ನೋಡಿದ್ರು 8ನೇ 9ನೇ ಇರ್ತಾರೆ. ಆದ್ರೆ ಅಪ್ಪವರು ಒಂದನೇ ಕ್ಲಾಸ್ 2ನೇ ಕ್ಲಾಸಾಗ ಕೂಡಿಸಿ ಅವ್ರಿಗೆ ಅಕ್ಷರ ಬಳ್ಳಿದಿಂದ ಪ್ರಾರಂಭ ಮಾಡಿ ಆ ಮಟ್ಟಕ್ಕೆ ಮುಗಿಸಿದ ಕೀರ್ತಿ ಪರಮ ಪೂಜ್ಯರಿಗೆ ಸಲ್ತದೆ. ಅದಕ್ಕೆ ವಿಶೇಷವಾಗಿ ಪ್ರಾಥಮಿಕ ವಿಭಾಗದಾಗ ಅಪ್ಪೋರ್ದೇನು ಉದ್ದೇಶವನು, ಅಪ್ಪೋರ್ದೇನು ಸಂಕಲ್ಪದನು, ಆ ಪ್ರಾಥಮಿಕ ವಿಭಾಗದಾಗ ಮಕ್ಕಳಿಗೆ ಅತ್ಯಂತ ಕಾಳಜಿ ಮಾಡಿದವರು ಸವಿತಾ ಭುರೆ ಟೀಚರು. ಅವರು ಮುಖ್ಯ ಗುರುಗಳು. ಅವರು ಮಕ್ಕಳಿಗೆ ಭಾಳ ಕಾಳಜಿ ಮಾಡಿ ಅವ್ರ ಶಿಕ್ಷಣ ಮಟ್ಟ ಅವ್ರಿಗೆ ಒಳ್ಳೆಯ ರೀತಿಯಿಂದ ರೂಪಿಸಿದ್ದಾರೆ. ಅದಕ್ಕೆ ಮತ್ತೆ ಮಿಗಿಲಾಗಿ ಪ್ರೌಢ ವಿಭಾಗದಾಗ ನಮಗೆ ಪ್ರಸಾದ ನಿಲಯದ ಇಲ್ಲಿ ನಮ್ಮ ಗುರುಪ್ರಸಾದ್ ಶಾಲೆಯ ಮುಖ್ಯ ಗುರುಗಳಂದ್ರೆ ಬಾಬು ಸರ್. ಅವರು ಕೂಡ ಕಾಳಜಿಪೂರ್ವಕವಾಗಿ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಬೋಧನೆ ಮಾಡಿ ಅವರಿಗೆ ಒಳ್ಳೆಯ ರೂಪವನ್ನು ಕೊಟ್ಟಿದ್ದಾರೆ. ಇವರಿಬ್ಬರು ಸೇರ್ಕೊಂಡು ಇವ್ರ ಜೊತೆ ಎಲ್ಲ ಇಡೀ ಬಳಗನೇ ಇದೆ. ಆ ಬಳಗ ಕೂಡ್ಕೊಂಡು ಎಲ್ಲರೂ ಇಲ್ಲಿ ಪ್ರಸಾದ, ವಸತಿ, ಶಿಕ್ಷಣ ವ್ಯವಸ್ಥಿತವಾಗಿ ಅಪ್ಪರು ವಿಚಾರ ತಕ್ಕಂತೆ ಅವರೆಲ್ಲ ರೂಪಿಸ್ತಾ ಇದ್ದಾರೆ. ಮತ್ತು ನಮ್ಮ ಮಠದ ವ್ಯವಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಶಾಂತಯ್ಯ ಸ್ವಾಮಿ ಅಣ್ಣವರು, ಅವರು ಕಾಳಜಿ ಅವ್ರದ್ದು ಎಷ್ಟು ಅಂತಂದ್ರೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಏನರ ಆದ್ರೆ ಒಬ್ಬರು ಡಾಕ್ಟರ್ ಏನು ಮಾಡಬೇಕು ಅದೆಲ್ಲ ಸಣ್ಣ ಪ್ರಮಾಣದಲ್ಲಿ ಅದು ಒಂದು ಪ್ರಾಥಮಿಕ ವಿಭಾಗದಲ್ಲಿ ನಾವೆಲ್ಲ ಚಿಕಿತ್ಸೆಯನ್ನು ಅದು ಗುಳಿಗೆ ಇರ್ಬೋದು, ಇಂಜೆಕ್ಷನ್ ಇರ್ಬೋದು, ಮತ್ತೊಂದು ಸಣ್ಣ ಪುಟ್ಟ ಅದು ಒಂದು ತಾಯಿ ರೂಪದಾಗ ನಮ್ಮ ಶಾಂತಯ್ಯ ಸ್ವಾಮಿ ಅಣ್ಣವ್ರು ಮಾಡ್ತಾರೆ. ಅದ್ರ ಜೊತೆ ನಮ್ಮ ಶಿವನಾಥ್ ಸರ್ ಅಂತ ತಿಳ್ಕೊಂಡು ಅವರು ಕೂಡ ಮಠದ ಎಲ್ಲ ರಂಗದಲ್ಲಿ ಎಲ್ಲಿ ಏನು ಸಮಸ್ಯೆ ಇರ್ತದೋ ಅಲ್ಲಿ ಎಲ್ಲ ನಮ್ಮ ಶಿವನಾಥ್ ಸರ್ ಅವರು ಮಾಡ್ತಾರೆ. ಆನಂತರ ಪ್ರಸಾದ ವಿಭಾಗದಲ್ಲಿ ನಮ್ಮ ಶೇಷರಾವ್ ಹಾಗೂ ಇಡೀ ಅವರೆಲ್ಲರೂ ಒಂದು ರೀತಿ ನನ್ನ ಮಕ್ಕಳಿಗೆ ಅನ್ನೋ ಭಾವನೆ ಇಟ್ಕೊಂಡು ಅವರೆಲ್ಲ ಅಡುಗೆ ತಯಾರು ಮಾಡೋದು, ಆನಂತರ ಪ್ರಸಾದ ಬಡಿಸೋದು, ಇವೆಲ್ಲರೂ ಕೂಡ್ಕೊಂಡು ಇಲ್ಲೇ ಒಂದು ಪರಿವಾರ ರೂಪದಲ್ಲಿ ಎಲ್ಲರೂ ಕೂಡ್ಕೊಂಡು ಎಲ್ಲರೂ ಅಚ್ಚುಕಟ್ಟಾಗಿ ಶಿಸ್ತಾಗಿ ಕಾಳಜಿದಿಂದ. ಯಾಕಂದ್ರೆ ನೀವೆಲ್ಲ ನಮ್ಮ ಮ್ಯಾಗ ನಂಬಿಕೆ ಇಟ್ಟು ಎಲೆದೆಲೆದೋ ದೂರಿಂದ ನೀವು ಬರ್ತೀರಿ. ಈಗ ನಾವು ಮತ್ತೊಬ್ಬರ ಮ್ಯಾಗ ನಂಬಿಕೆ ಅವರಿಗೆ ಇಲ್ಲಿದ್ದವ್ರ ಮ್ಯಾಗೆ ನಾವು ನಂಬುತ್ತೀವಿ. ಆ ನಂಬಿಕೆ ತಕ್ಕಂತೆ ಇಲ್ಲೆಲ್ಲರೂ ಕೂಡ್ಕೊಂಡು ಮಾಡ್ತಾ ಇದ್ದಾರೆ. ಹೀಗಾಗಿ ನಿಮಗೆಲ್ಲ ಆ ಭಗವಂತ ಏನು ಕೊಡ್ತಾನ ಇದರಿಂದ ತೃಪ್ತಿ ಇರಬೇಕು. ಯಾಕಂದ್ರೆ ನಾ ಆರಂಭದಾಗೆ ಹೇಳ್ದ, ಯಾವುದೋ ರೂಪದಾಗ ಭಗವಂತ ಕಡಿಮೆ ಕೊಟ್ಟು ಮತ್ತೆ ಯಾರಿಗೋ ಒಬ್ಬರಿಗೆ ದೇವ್ರ ರೂಪದಾಗ ಕಳಿಸ್ತಾರೆ. ಕಳಿಸಿ ಇಂಥವ್ರಿಗೆ ಎಂಥ ಆಶ್ರಯ ಕೊಡ್ರಿ, ಇಂಥವ್ರಿಗೆ ಎಂಥ ಸಹಾಯ ಸಹಕಾರ ಮಾಡ್ರಿ, ಇಂಥವ್ರಿಗೆ ಕಷ್ಟದಿಂದ ಹೊರಗೆ ತಗೊಂಡು ಬರ್ರಿ ಅಂತ ಆ ಭಗವಂತನೇ ಈ ರೂಪದಾಗ ಇಲ್ಲಿ ಸೇವೆ ಮಾಡಕ್ಕೆ ಕಳಿಸ್ತಾರೆ. ಆ ನಮ್ಮೆಲ್ಲರಿಗೂ ಭಗವಂತ ಯಾರು ಅಂದರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ ದೇವರು. ಯಾಕಂದ್ರೆ ಇಲ್ಲಿ ನಮ್ಮ ಆಶ್ರಯ, ಶಿಕ್ಷಣ, ಸಂಸ್ಕಾರ ಇದನ್ನೆಲ್ಲ ಮೊದಲು ಮಠದಾಗ ಹೆಂಗಿತ್ತು ಅಂದ್ರೆ ಇಲ್ಲಿ ಪ್ರಸಾದ ಮಾಡೋದು, ವಸತಿ ಮಾಡೋದು ಎರಡೇ ಕೆಲಸ ಇದ್ದು. ಶಾಲೆಗೆ ಹೋಗ್ಬೇಕಾದ್ರೆ ಹೊರಗೆ
ಅಪ್ಪವ್ರು ನೋಡಿದ್ರು, ಕೆಲವೊಬ್ರು ಶಾಲೆಗೆ ಹೋಗ್ತಿದ್ರು, ಕೆಲವೊಬ್ರು ಬಸ್ ಸ್ಟ್ಯಾಂಡ್ದಾಗೆ ಸುತ್ತಾಡ್ತಿದ್ರು, ರೈಲ್ವೆ ಸ್ಟೇಷನು, ಆ ಕಡೆ ಸಿನಿಮಾ ಟಾಕೀಸು, ಎಲ್ಲೆಲ್ಲೋ ಸುತ್ತಾಡಿ ಮತ್ತೆ ಮಧ್ಯಾಹ್ನ ಪ್ರಸಾದಕ್ಕೆ ಮತ್ತಿಗೆ ಬರೋದು, ಕರೆಕ್ಟ್ ಟೈಮಿಗೆ ಬರೋದು. ಮತ್ತು ಸಾಯಂಕಾಲ ಆಗಣಿಕೆ ಮತ್ತೆಲ್ಲ ಮುಗಿಸ್ಕೊಂಡು ಶಾಲೆ ಬಿಡೋಣಿಕೆ ಮತ್ತೆ ಟೈಮಿಗೆ ಇರೋದು. ಮತ್ತು ಶಾಲೆಗೆ ಹೋಗ್ಯಾನಂತ ತಿಳ್ಕೊಬೇಕು ಎಲ್ಲರೂ. ಅಪ್ಪವ್ರು ಅದು ಎಲ್ಲ ನೋಡಿ ಇದಕ್ಕೆ ಹಿಂಗಾದ್ರೆ ಇದು ನಮ್ಮ ಮಕ್ಕಳ ಪ್ರಗತಿ ಆಗಲ್ಲ, ನಮ್ಮ ಮಕ್ಕಳು ಕುಂಠಿತ ಆಗ್ತದ. ಆ ತಾಯಿ ತಂದೆ ನಮಗೆ ನಂಬ್ಕೊಂಡಾರ, ನಾನು ಇದಕ್ಕೊಂದು ಏನೋ ಒಂದು ನ್ಯಾಯ ಒದಗಿಸ್ಬೇಕಂತ ಅಪ್ಪವ್ರು ಶಾಲೆನೇ ಇಲ್ಲೇ ಪ್ರಾರಂಭ ಮಾಡಿದ್ರು. ಮತ್ತು ಇಲ್ಲಿ ಶಾಲೆ ಪ್ರಾರಂಭ ಮಾಡಿದಾಗ ಸಂಖ್ಯೆ ನಾವು ನಿರೀಕ್ಷೆ ಇಟ್ಕೊಂಡಿದ್ದಕ್ಕಿಂತಲೂ ಹೆಚ್ಚು ಸಂಖ್ಯೆ ಇದೆ. ಯಾಕೆ ಇವತ್ತಿನ ಪರಿಸ್ಥಿತಿ ಹೆಂಗದ ಅಂದ್ರೆ ಸರ್ಕಾರ ಸೌಲಭ್ಯಗಳು ಭಾಳ ಆಗ್ಯಾವ. ಅವು ಕಿತ್ತೂರು ರಾಣಿ ಚೆನ್ನಮ್ಮ ತಗೋರಿ, ಮುರಾರ್ಜಿ ತಗೋರಿ, ನವೋದಯ ತಗೋರಿ, ಆದರ್ಶ ತಗೋರಿ, ಏಕಲವ್ಯ ತಗೋರಿ, ನೂರಾರು ಸೇವೆ ಸರ್ಕಾರದ ವತಿಯಿಂದ ನಡೆದ. ಅಂಥದ್ದು ಮಧ್ಯದಾಗ ಇಂಥ ಪ್ರಸಾದ ನಿಲಯಗಳು ನಡೆಯೋದು ಭಾಳ ಕಷ್ಟ. ಯಾಕಂದ್ರೆ ಅಲ್ಲಿ ಸರ್ಕಾರ ನಿಮಗೆ ಎಲ್ಲ ಉಚಿತ, ಅಲ್ಲಿ ಏನಿಲ್ಲ, ಮಸ್ತ್ ಉಂಬಂದಿರ್ತದ, ಅಲ್ಲಿ ಏನು ವ್ಯವಸ್ಥೆಗಳಿರ್ತಾವೆ ತಗೊಂಬಂದಿರ್ತದೆ. ಅರಿವಿ ಕೊಡ್ತಾರೆ, ಸಾಬೂನು ಎಲ್ಲ ವ್ಯವಸ್ಥೆ ಕೊಡ್ತಾರೆ. ಆದರೂ ಕೂಡ ಅಂಥದ್ದೆಲ್ಲ ಒಂದು ಕಡೆ ಇದ್ದರೂ ಕೂಡ ನೀವೆಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಿಗಬೇಕು. ಗುರುಗಳ ಹತ್ತಿರ ಹೋದರೆ ನಮ್ಮ ಮಕ್ಕಳು ನಾಳೆಗೆ ಈ ಈ ಪರಿವಾರ, ಈ ಸಮಾಜ, ಈ ನಾಡು, ಈ ರಾಷ್ಟ್ರವನ್ನು ಪ್ರಗತಿ ಮಾಡ್ತಾರೆ ಅನ್ನೋ ಹಿನ್ನೆಲೆ ಇಟ್ಕೊಂಡೇ ನೀವೆಲ್ಲ ಮಕ್ಕಳಿಗೆ ಭಾಲ್ಕಿ ಮಠಕ್ಕೆ ತರ್ತಾ ಇರೋದು ನಮಗೆ ಅತ್ಯಂತ ಖುಷಿಯಾಗಿದೆ. ಯಾಕೆ ಮಕ್ಕಳಲ್ಲಿ ದೇವ್ರು ಕಾಣ್ತಾರೆ, ಮಕ್ಕಳೇ ನಿಜವಾದ ದೇವರು ಅಂತಿ ಅದು ನೋಡೋರು. ಅಪ್ಪವ್ರು ಪ್ರತಿಯೊಂದು ಮಗುವಿನಲ್ಲೂ ಆ ದೇವರನ್ನು ಕಾಣೋದು ವಿದ್ಯಾರ್ಥಿಗಳ ಹತ್ತಿರ. ಅಂಥ ವಿದ್ಯಾರ್ಥಿಗಳು ಇಲ್ಲಿ ಕಲ್ತಂಥವ್ರು ಏನೂ ಬರೋದವ್ರು ಕೂಡ ಇಲ್ಲೆಲ್ಲ ಅವ್ರ ಪ್ರಗತಿಯಾಗಿದ್ದಾರೆ, ಅವರೆಲ್ಲ ಬದಲಾವಣೆ ಆಗಿದೆ. ಬದಲಾವಣೆ ಆಗಿ ಅವರು ಒಂದೊಂದು ಸ್ಥಾನಮಾನ ಮೇಲೆ ಇದ್ದಾರೆ. ನೀವು ಕೂಡ ನಂಬ್ಕೊಂಡು ಬಂದಿದ್ರಿ. ನೀವೆಲ್ಲ ಏನು ಮಕ್ಕಳಿಗೆ ಇದು ಚಲೋ ಎಲ್ಲ ನಮಗೆ ಸಿಗ್ತದಂತ ಬಂದಿರಿ. ನೀವೇನು ಅಂದ್ಕೊಂಡಿದ್ದೀರಿ ಅದಕ್ಕಿಂತ 10 ಪಟ್ಟು ಇದು ಚಲೋ ಆಯಿತು. ಯಾಕಂದ್ರೆ ನಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ ಈಗಾಗಲೇ ಬಾಬು ಸರ್ ಹೇಳೋದು, ನಾವು ಮಾಡುವಾಗ ನಮ್ಮ ಪೂರ್ವಾಶ್ರಮ ತಾಯಿ ತಂದೆ ಅಲ್ಲಿ ಸಂಗಮೇಶ್ವರ ಸ್ಕೂಲ್ಗೆ ಹೋಗೋ ಒಂದು ಅಲ್ಲಿ ಹೋಟೆಲ್ ಇತ್ತು, ಅಲ್ಲಿ ಹೋಟೆಲ್ಲೇ ಬುಕ್ ಮಾಡಿದ್ರು. ಒಂದು ದಿನ ಆ ಹೋಟೆಲ್ದಾಗ ಹೋಗೋದಾಗ ಅಷ್ಟು ರುಚಿಕಟ್ಟು ಅವತ್ತಿನ ಪರಿಸ್ಥಿತಿಯಾಗಿ ಅಷ್ಟು ಅಡುಗೆ ಪದಾರ್ಥಗಳು ಅಷ್ಟು ಇರ್ಲಿಕ್ಕಿಲ್ಲ. ಆದ್ರೆ ನಮ್ಗೆ ಹೊಟ್ಟೆ ತುಂಬ ಅನ್ನ ಕೊಟ್ಟಿದ್ದು ಯಾವುದು ಅಂದ್ರೆ ಭಾಲ್ಕಿ ಮಠನೇ. ಒಂದು ದಿನ ಹೋಟೆಲ್ಲ ಕಾಲಿತ್ತು ಅಂದ್ರೆ ಅಷ್ಟೆಲ್ಲ ವ್ಯವಸ್ಥೆಗಳು ನಮಗಿದ್ದರೂ ಕೂಡ ಇಲ್ಲಿ ಇದ್ದಿದ್ರೆ ನಾವು ತೃಪ್ತಿ ಇದ್ದೀವಿ. ಆದರೆ ಈಗಂತೂ ಗುರುಕುಲ ಮಾದರಿಯಲ್ಲೇ ಇಲ್ಲಿ ವ್ಯವಸ್ಥೆ ಇದೆ. ಈಗ ನೀವೆಲ್ಲರೂ ನೋಡಿ ಒಂದು ಸರ್ತಿ ನೀವು ಅಡುಗೆ ಮನೆ ನೋಡ್ರಿ, ಊಟದಾರ ನೋಡ್ರಿ, ಆ ಶಾಲೆ ನೋಡ್ರಿ, ಆ ನಂತರ ಇದೆಲ್ಲ ಟೀಚರ್ ಸ್ಟಾಫ್ದವ್ರು ನೋಡ್ರಿ, ಆ ನಂತರ ಇವ್ರಿಗೆ ಆಡ್ತಕ್ಕಂಥ ಒಂದು ಏನು ನಾವೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ದಾಗ ಯಾವ ಸೌಲಭ್ಯ ಇರ್ತಾವ ಅವೆಲ್ಲ ಮಕ್ಕಳಿಗೆ ಅಪ್ಪವ್ರು ಒದಗಿಸ್ಕೊಟ್ಟಾರ. ಅದು ಜಾರ್ಬಂಡಿ ಅದ, ಜುಕಾಲಿ ಅದ, ಅವು ಕುದುರೆ ಆಟ ಎಲ್ಲ ನೀವು ನೋಡ್ರಿ. ಮತ್ತು ಇನ್ನೊಂದು ಕಂಪ್ಯೂಟರ್ ಕ್ಲಾಸ್ ನಡೆಸ್ತಾರ, ಲೈಬ್ರರಿ ಅದ, ಮತ್ತು ವಿಶೇಷವಾಗಿ ಸ್ಮಾರ್ಟ್ ಕ್ಲಾಸ್ ನಡೆಸ್ತಾರ. ಇವೆಲ್ಲ ಇಂಥ ಬಡವ ಮಕ್ಕಳ ಸಲಹೆ ಉಚಿತವಾಗಿ ಅಪ್ಪವ್ರಿಗೆ ಇಟ್ಟಾರ. ಇದ್ರದ್ದು ಸದುಪಯೋಗ ಪಡ್ಕೊಂಡು ನೀವೇನಿಲ್ಲಿ ಒಂದು ಮಟ್ಟದ ನಿಯಮಗಳವ, ಆ ನಿಯಮನ್ನು ಚಾಚೂ ತಪ್ಪದೆ ಯಾವಾಗ ರಜೆ ಇರ್ತದ ಆವಾಗಷ್ಟೇ ಮಕ್ಕಳಿಗೆ ಕರ್ಕೊಂಡು ಹೋಗಬೇಕು. ದಯವಿಟ್ಟು ಪಾಲಕರಿಗೆ ವಿನಂತಿ, ನಿಮ್ಮಲ್ಲಿ ಏನೇ ಕಾರ್ಯಕ್ರಮ ಇದ್ದರೂ ನೀವು ಮಾಡ್ಕೊಳ್ಳಿ. ನೀವು ಮಕ್ಕಳಿಗೆ ಆಸೆ ಇಡಬೇಡ್ರಿ. ನಿಮ್ಮದೇನೇ ಕಾರ್ಯಕ್ರಮ ಇದ್ದರೂ ಯಾಕೆ ಇಲ್ಲಿ ಶಾಲೆ ಪ್ರಾರಂಭ ಆಯ್ತಂದ್ರೆ ಯಾವಾಗ ರಜೆ ಇರ್ತಾವೆ ಅವಾಗೇ ಕರ್ಕೊಂಡು ಹೋಗ್ಬೇಕು. ನೀವು ಒಂದು ವೇಳೆ ಒಂದು ದಿನನೇ ಕರ್ಕೊಂಡು ಹೋಯ್ತಾ, 2 ದಿನ ಕರ್ಕೊಂಡು ಹೋಯ್ತಾ, ಅದು ಚಿಕ್ಕಪ್ಪಂದ, ಚಿಕ್ಕಮ್ಮಂದ, ದೊಡ್ಡಮ್ಮಂದ ಯಾರ್ದೋ ಅದ ಅಂತ ತಿಳ್ಕೊಂಡು ಆ ಸಾಬೂನು ಸಣ್ಣ ಶಾಂಪೂ ಫ್ರೀ ಬಂದಾಗ ಈ ಮಕ್ಕಳಿಗೆ ಒಯ್ಲಕ್ಕೆ ಹೋಗ್ಬೇಕು. ನೀವೇನು ಮಾಡ್ತೀರಿ ಅಂದ್ರೆ ಎಷ್ಟೋ ಜನ ಹೋಗೋದಲ್ಲೇ ಮತ್ತೆ ಆ ಮಕ್ಕಳಿಗೆ ತೊಗೊಂಡಿರ್ತಾರೆ. ಅಲ್ಲಿ ಏನು ಮನೆಗೆ ಇರ್ತಾವೆ ಮಕ್ಕಳಿಗೆ ಒಯ್ಬೇಕು. ಈ ಮಕ್ಕಳಿಗೆ ಇಲ್ಲಿ ಶಾಲೆಗೆ ಓದೋರ್ಗ ಅವ್ರು ಹೋದ್ರಂದ್ರೆ ಎಷ್ಟು ಲಾಸ್ ಆಯ್ತದಂದ್ರೆ ಆ ಮಕ್ಕಳಿಗೆ ಮತ್ತೆ ಬಂದು ಸೆಟ್ ಆಗ್ಲಿಕ್ಕೆ 3-4 ದಿನ ಬೇಕು. ಮತ್ತು ಅವ್ರ ಸಲಕ ಮತ್ತು ಪಾಠ ರಿವಿಷನ್ ಮಾಡ್ಲಿಕ್ಕಂತೂ ಆಗಲ್ಲ. ಮತ್ತು ಪ್ರತ್ಯೇಕ ಅವ್ರಿಗೆ ಕುಂತು ಕಲಿಸ್ಬೇಕು. ಇದರಿಂದ ಎಲ್ಲ ರೀತಿಯ ಸಮಸ್ಯೆ. ಒಂದು ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ಅದ್ರ ಸಲಕ್ಕೆ ನೀವು
ಸಂಕಲ್ಪ ಮಾಡಿ ನನ್ನ ಮಗನಿಗೆ ಇವತ್ತು ಪ್ರವೇಶ ನಾವು ತಗೊಳತ್ತಿದ್ದೇವೆ ಅಂದ್ರೆ ಯಾವ ಕಾರಣಕ್ಕೂ ನಮ್ಮ ಮಕ್ಕಳಿಗೆ ರಜೆ ಬಿಟ್ಟರೆ ಉಳಿದ ದಿನ ಯಾವತ್ತೂ ನಾವು ಕರ್ಕೊಂಡು ಹೋಗಲ್ಲ ಅಂತ ಸಂಕಲ್ಪ ಮಾಡಿ ನೀವು ಮಕ್ಕಳಿಗೆ ಬಿಡ್ರಿ. ನೀವು ಮಕ್ಕಳಿಗೆ ಬಿಟ್ರಿ ಅಂದ್ರೆ ಅವ್ರು ಇಲ್ಲಿಗೆ ಸೆಟ್ ಆದ್ರಂದ್ರೆ ಮುಂದೆ ನೀವು ಕರೆದ್ರೂ ಅವ್ರು ಬರಲ್ಲ. ನೀವು ಮಧ್ಯದಾಗ ಬಂದ್ರಿ ಎಲ್ಲರಿಗೂ ಸಮಸ್ಯೆ. ನೀವು ಬಿಟ್ಟ ಮ್ಯಾಗ ಯಾವ ಕಾರಣಕ್ಕೂ ಇಲ್ಲೊಂದು 2 ತಿಂಗಳು ಬಾಲ್ಕಿ ಮಠದ ಮಕ್ಕಳ ಕಡೆ 2 ತಿಂಗಳ ನಂತರ ನೀವು ಯಾವಾಗ ಬಂದರೂ ನಡೀತು. ಅದರ ಸಲಕ್ಕೆ ನೀವು ಪಾಲಕರಾದವರು ನೀವು ಏನು ನಿಯಮ ಇರ್ತಾವ ಫಸ್ಟ್ ನೀವು ಪಾಲಿಸಿದ್ರೆ ಆ ಮಕ್ಕಳು ಇದಕ್ಕೆ ಹೊಂದ್ಕೋತಾರ, ಇದು ಸರಿಯಾಗಿದೆ ಆಗ್ತದ. ಯಾಕೆ ಈ ಟೈಮ್ ಟೇಬಲ್ ಬಿ ಹೆಂಗದ ಅಂದ್ರೆ ರಾತ್ರಿ 10 ಗಂಟೆ ಒಳಗೆ ನಿದ್ರೆ ಮಾಡಿಸ್ತಾರೆ, ಮತ್ತು ನಸಿಕಿನಾಗ 5 ಮಣಿಗೆ ಎಬ್ಬಿಸ್ತಾರೆ. 5 ಗಂಟೆಗೆ ಎದ್ದರು ಅಂದ್ರೆ ಸೀದಾ ಎಲ್ಲರೂ ಶೌಚಾಲಯಕ್ಕೆ ಹೋಗ್ಬೇಕು, ಆ ನಂತರ ಸ್ವಚ್ಛವಾಗಿ ಕೈ ತೊಳಿಬೇಕು, ಆ ನಂತರ ಬ್ರಷ್ ಮಾಡಬೇಕು, ಆ ನಂತರ ಎಲ್ಲರೂ ಕಾಯಕ ಮಾಡಬೇಕು. ಕಾಯಕ ಮಾಡೋ ಉದ್ದೇಶ ಏನು ಅಂದ್ರೆ ನಾಳಿನ ದಿನ ನಿಮ್ಮ ಮನೆಯಾಗ ನೀವು ಹಚ್ತೀರಿಲ್ಲ, ನಿಮ್ಮ ಮನ್ಯಾಗ ಹೊಲಕ್ಕೆ ಕಳಿಸ್ತೀರಿ, ನಿಮ್ಮ ಮನೆಯಾಗ ಎಲ್ಲ ನಿಂತೀರಿ. ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಹಾಗೆ ಕೂಡಿಸ್ತೀರಂದ್ರೆ ನೀವು ಕೆಟ್ಟ ಮೈಗಳು ಮಾಡಿಲ್ಲ. ನಮ್ಮ ಮಠದಾಗ ಎಲ್ಲ ವ್ಯವಸ್ಥೆ ಅದ, ನಮಗೇನ ಅವ್ರಿಗೆ ಮಾಡಿಸ್ಬೇಕಂತ ನಮ್ದು ಇಚ್ಛೆನೂ ಇಲ್ಲ. ಅವ್ರಿಗೆ ಅದೊಂದು ಜೀವನ ವಿದ್ಯೆ. ಯಾಕಂದ್ರೆ ಕಸ್ಬರ್ಗೆ ತರಕಾರಿ ಏನದ ಅನ್ನೋದೇ ಗೊತ್ತಿಲ್ಲ, ಕಸ್ಬರ್ಗಿ ಅಂದರೆ ಗೊತ್ತಾಗಲ್ಲ. ಅವೆಲ್ಲವೂ ಅವ್ರಿಗೆ ಪಾಠ ಆಗಬೇಕು. ಇವತ್ತು ನಮ್ಮ ಮಠದಾಗ ಕಲ್ತಂಥ ಹುಡುಗರು ಅವು ಒಬ್ಬ ತೊಗಲೂರ್ದಾಗ ಚನ್ನಬಸವ ಅಂತ ಏನೋ ಒಬ್ಬ ವಿದ್ಯಾರ್ಥಿ ಇದ್ದಾನೆ, 8ನೇ 9ನೇ ಚನ್ನವೀರ್ ಅಂತಿ, ಈ ವರ್ಷ 10ನೇ ಕ್ಲಾಸ್. ಅವಾಗ ಫುಲ್ ಅಡುಗೆ ಮಾಡ್ತಾನೆ. ಇಷ್ಟು ಹುಡುಗರಿಗೆ ಆ ಇದರ ಸಂದರ್ಭದಾಗ ಅವನೇ ಅಡುಗೆ ಮಾಡಿದ. ಅಂದ್ರೆ ಎಲ್ಲ ಮಕ್ಕಳಿಗೆ ಎಲ್ಲ ಕಲೆ ಬರ್ಬೇಕು. ತರಕಾರಿ ಕಟ್ ಮಾಡ್ಲಿಕ್ಕೆ ಬರ್ಬೇಕು, ಬಟ್ಟೆ ತೊಳಿಲಕ್ಕೆ ಬರ್ಬೇಕು, ಕಸ ಗುಡಿಸ್ಲಕ್ಕೆ ಬರ್ಬೇಕು, ಹೊಲದಾಗ ಗೊಬ್ಬರ ಹಾಕ್ಲಕ್ಕೆ ಬರ್ಬೇಕು. ನಾಳಿನ ದಿನ ಇವ್ರೇನು ಸಪೋಸ್ ಎಷ್ಟು ಜನ ವಿದ್ಯಾವಂತರಲ್ಲ, ವಿದ್ಯಾವಂತರು ಇದ್ರು, ಸಾಫ್ಟ್ವೇರ್ ಇಂಜಿನಿಯರ್ ಇದ್ದರೂ ಕೂಡ ಅವ್ರಿಗೊತ್ತು ಡೈರಿ ಫಾರ್ಮ್ ನಡೆಸ್ಲತ್ತಾರ, ಇವತ್ತು ಕೃಷಿ ಭಾಗದಾಗ ಕೆಲಸ ಮಾಡ್ಲತ್ತಾರ. ಯಾಕೆ ಅದು ನಮಗೊಂದು ದೊಡ್ಡ ವರದಾನ. ಆ ಕ್ಷೇತ್ರ ಏನು ಕಡಿಮೆ ಅಲ್ಲ. ಅದ್ರ ಸಲಕ್ಕೆ ನಮ್ಮ ಮಕ್ಕಳಿಗೆ ಎಲ್ಲ ವಿದ್ಯೆ ಬರ್ಬೇಕನ್ನೋದು ಅಪ್ಪೋರ್ದು ಅದು ಒಂದು ದೂರದೃಷ್ಟಿ ಅದ. ಒಂದು ಸರ್ತಿ ಭಾರತ ದೇಶದ ಪ್ರಧಾನಮಂತ್ರಿಗಳು ಜಪಾನ್ಗೆ ಹೋಗಿದ್ದರು. ಜಪಾನ್ಗೆ ಹೋದಾಗ ಅಲ್ಲಿ ವಿದ್ಯಾರ್ಥಿಗಳ ಹತ್ತಿರ ಭೇಟಿ ಕೊಡ್ತಾರೆ. ಅಲ್ಲಿ ವಿದ್ಯಾರ್ಥಿಗಳೆಲ್ಲ ಅವರು ಪ್ರಧಾನಮಂತ್ರಿಗೆ ಹೇಳುತ್ತಿದ್ದರು, ನಮ್ಮ ಕ್ಲಾಸ್ ರೂಮ್ ನಾವೇ ಕಸ ಗುಡಿಸ್ಕೊತೀವಿ, ನಮ್ಮ ಶೌಚಾಲಯ ನಾವೇ ಸ್ವಚ್ಛ ಮಾಡ್ತೀವಿ, ನಾವೇನು ಬಳಸ್ತೀವಿ ನಾವೇ ಸ್ವಚ್ಛ ಮಾಡ್ತೀವಿ. ಅಂದ್ರೆ ಅಲ್ಲಿ ತನ ಅಂದ್ರೆ ಶಿಕ್ಷಣ ಒಂದೇ ಪಾಠ ಅಲ್ಲ, ಇದು ಜೀವನ ಅಂತಕ್ಕಂಥ ಇದೂ ಒಂದು ಪಾಠ ಅಲ್ಲ. ನಮ್ಮ ಮಕ್ಕಳಲ್ಲಿ ಎಲ್ಲ ಬರಬೇಕನ್ನೋ ಸಲುವಾಗಿ ಹಾಸಿಗೆ ಹೆಂಗೆ ಮಾಡಿಸ್ಬೇಕು, ತಟ್ಟೆ ಹೆಂಗೆ ತೊಳಿಬೇಕು, ನಮ್ಮ ಬಟ್ಟೆ ತೊಳೆದು ಹೆಂಗೆ ಇಟ್ಕೋಬೇಕು ಎಲ್ಲ ಕಲಿಸ್ಕೊಡೋದು ಯಾವುದೊಂದು ಇದು ಬಾಲ್ಕಿ ಮಠನೇ. ಯಾಕಂದರೆ ಇದರಿಂದ ಮಕ್ಕಳು ಅವ್ರು ಯಾವಾಗಲೂ ಉತ್ಸಾಹಿಗಳಿರ್ತಾರೆ, ಯಾವಾಗಲೂ ಅವ್ರ ಬಂದು ಜೋಶ್ ಇರ್ತದೆ. ಯಾಕಂದ್ರೆ ಬಿಸಿ ರಕ್ತ ಒಂದು ವೇಳೆ ನಾವು ಅದ್ರಾಗ ಬಿಸಿ ಮಾಡಲಿಲ್ಲ ಅಂದ್ರೆ ಮತ್ತೊಂದು ಕಡೆ ಹೋಗ್ತಾರೆ. ಮತ್ತೊಂದು ಕಡೆ ಹೋಗಿ ಏನೋ ಒಂದು ಮಾಡಿ ಎಡವಟ್ಟು ಮಾಡ್ಕೊಂಡು ತನ್ನ ಶರೀರ ಎಲ್ಲ ಹಾಳು ಮಾಡ್ಕೊತಾರೆ. ನಿಮ್ಮ ಮನ್ಯಾಗ ಕೂಡ ನಿಮ್ಮ ಮಕ್ಕಳಿಗೆ ಕೂಡಿಸ್ಬೇಡ್ರಿ. ನಿಮ್ಮ ಮನ್ಯಾಗ ನೀವು ಕಂಪಲ್ಸರಿ ಜಾಗ ಹೊಡಿಸ್ಬೇಕು. ದೊಡ್ಡ ದೊಡ್ಡ ಅಧಿಕಾರಿಗಳು ಒಂದು ಸರ್ತಿ ರಾಜ್ಪಾಲ್ ಇದ್ದರು. ರಾಜ್ಪಾಲರು ನಮ್ಮ ಕರ್ನಾಟಕದ ರಾಜ್ಪಾಲ್ ಇದ್ದರು. ಅವರಿಗೆ ಮಾಧ್ಯಮದವರೆಲ್ಲ ಹೋಗ್ತಾರೆ, ಯಾಕೆ ಮೇಡಮ್ ಅವರು ತಡ ಮಾಡತ್ತಾರಲ್ಲ ಅಂತ ತಿಳ್ಕೊಂಡು ಭಾಳ ತಡ ಆಯಿತು. ಒಳಗೆ ಹೋಗಿ ತಟ್ಟಿ ತೆಗೆದು ನೋಡ್ತಾರ, ಸ್ವತಃ ರಾಜ್ಪಾಲೇ ಕಸ ಗುಡಿಸ್ಲತ್ತೀವಿ, ಎಲ್ಲ ಸ್ವಚ್ಛ ಮಾಡ್ಲತ್ತೀವಿ. ಆಗ ಮಾಧ್ಯಮದವ್ರು ಮತ್ತು ನೀವು ರಾಜ್ಪಾಲ್ ಇದ್ದೀರಿ ಅಮ್ಮವ್ರೆ, ಮತ್ತು ನೀವು ಇದು ಕಸ ಗುಡಿಸ್ಕೊಂಡ್ರೆ ಹೇಗೆ? ಆಗ ಅಮ್ಮವ್ರು ಏನು ಹೇಳಿದ್ರು ಅಂದ್ರೆ, ನಾನು ರಾಜ್ಪಾಲ್ ಹೌದು, ನಂದು ರೂಮ್ ನಾ ಸ್ವಚ್ಛ ಮಾಡಲಿಲ್ಲ ಅಂದ್ರೆ ರಾಜ್ಯದ ಜನ ಹೇಗೆ ಮಾಡ್ತಾರೆ, ನಂದು ನಾನೇ ಮಾಡ್ಕೊಂಡು ನಾನು ಉಳಿದವರಿಗೆ ಇದು ಪಾಠ ಆಗ್ತದೆ ಅಂತಕ್ಕಂಥ ಆ ರಾಜ್ಪಾಲ್ ಸರೋಜಿನಿ ನಾಯ್ಡು ಅವರು ಹೇಳಿರ್ತಕ್ಕಂಥ ಮಾತು. ಹೀಗಾಗಿ ಒಟ್ಟಾರೆ ಹೇಳೋದೇನು ಅಂತಂದ್ರೆ, ಇದು ಕೇವಲ ನನ್ನ ಮನೆ ಅಂತಲ್ಲ, ನಾ ಏನೇ ಮಾಡಿದ್ರು ರಾಷ್ಟ್ರ ಅಂತಂಬ ಭಾವ ಮಕ್ಕಳಲ್ಲಿ ಅದು ಮೂಡಿಸಬೇಕು. ಆ ದಿಶೆ ಲೆಕ್ಕ ಭಾರತ ಸಮೃದ್ಧಿ ಮಾಡೋರು ಮಕ್ಕಳೇ, ಭಾರತ ಶಕ್ತಿಶಾಲಿ ಮಾಡೋರು ಮಕ್ಕಳೇ, ಮನೆ ಸಮೃದ್ಧಿ ಮಾಡೋರು ಮಕ್ಕಳೇ, ಎಲ್ಲ ರೀತಿಯ ಮುಂದಿನ ಎಲ್ಲ ಅವರೇ ಮಾಡ್ತಕ್ಕಂಥದ್ದು. ಹೀಗಾಗಿ ಅವ್ರ ಮ್ಯಾಗ ಜವಾಬ್ದಾರಿಗಳು ನಾವು ಕೊಟ್ಟಿದಾಗ ಆ ಮಕ್ಕಳು ಉತ್ಸಾಹದಿಂದ ಉಲ್ಲಾಸದಿಂದ ಅವರು ಯಾವಾಗಲೂ
ಕ್ರಿಯಾಶೀಲರಾಗಿರ್ತಾರೆ, ಒಳ್ಳೆ ಆಲೋಚನೆಗಳು, ಒಳ್ಳೆ ವಿಚಾರಗಳು, ಒಳ್ಳೇದು ಮಾಡ್ಕೊತ ಹೋಗ್ತಾರೆ. ಆ ದಿಶೆಯಲ್ಲಿ ಇದು ಒಂದು ಭಾಲ್ಕಿ ಮಠ ಎಲ್ಲರಿಗೂ ಇದೊಂದು ಆಶ್ರಯ ತಾಣ ಅದ. ಮೊನ್ನ ಅಪ್ಪೋರು ಇಲ್ಕಲ್ ಅಪ್ಪೋರು ಬಂದಾಗ ಹೇಳ್ತಾ ಇದ್ರು, ಇದು ಭಾಲ್ಕಿ ಮಠ ಅಂದ್ರೆ ಇದು ತವ್ರ ಮನೆ ಇದ್ದಾಗ. ನನಗೂ ಕೂಡ ಇಲ್ಕಲ್ ಮಠಕ್ಕೂ ಕೂಡ ಭಾಲ್ಕಿ ಮಠನೇ ತವ್ರ ಮನೆ. ಯಾವ ಮಕ್ಕಳಿಗೆ ಏನು ಸಮಸ್ಯೆ ಅದ ಅದು ಎಲ್ಲ ಕುಡ್ತದ ಮಠ ಇದು. ನಿಮಗೂ ಅಕ್ಷರ ಓದೋರಿಗೆ ತವ್ರ ಮನೆ, ಎಲ್ಲರಿಗೂ ಒಂದು ತವ್ರ ಮನೆ ಭಾಲ್ಕಿ ಮಠ ಅಂತಕ್ಕಂಥ ಮಾತು ಇಲ್ಕಲ್ ಅಪ್ಪೋರೇ ಹೇಳಿರ್ತಕ್ಕಂಥದ್ದು. ಇವತ್ತಿನ ಪತ್ರಿಕೆ, ನಿನ್ನಿನ ಪತ್ರಿಕೆ ಎಲ್ಲ ನಾವು ನೋಡಿದ್ದೀವಿ. ಹೀಗಾಗಿ ಮಠದಲ್ಲಿ ಕಲಿತ್ರೆ ಮಕ್ಕಳು ಎಲ್ಲ ರೀತಿಯಿಂದ ಅವ್ರಿಗೆ ಒಳ್ಳೆಯ ಸಂಸ್ಕಾರ ಸಿಗ್ತದೆ. ಅವರಿಗೆಲ್ಲ ವೇದಿಕೆ ಎಲ್ಲ ಕೊಡ್ತಾರೆ, ಅವರೇ ಭಾಷಣ ಮಾಡೋದು, ಅವರೇ ವಚನ ಹೇಳೋದು, ಈ ರೀತಿ ಎಲ್ಲ ನಡೀತದೆ. ಆನಂತರ ಅವ್ರದ್ದು ಬೆಳಗ್ಗೆ ಕಾಯಕ ಮುಗಿದ ತಕ್ಷಣ, ಕಾಯಕ ಅಂದರೆ ಏನು? ಕಾಯಕ ಅಂದ್ರೆ ನಾವು ಏನು ಮಾಡ್ತೇವೆ ನಿಷ್ಠೆಯಿಂದ ಕಸ ಗುಡಿಸೋದು, ತರಕಾರಿ ಕಟ್ ಮಾಡೋದು, ಅದಕ್ಕೆ ಕಾಯಕ ಅಂತ ಕರೀತಾರೆ. ಅದರ ಸಲಕ್ಕೆ ಬೆಳಗ್ಗೆ ಕಾಯಕ ಮುಗಿದ ಮ್ಯಾಗ ಝಳಕ ಮಾಡೋದು. ಝಳಕ ಮುಗಿದ ತಕ್ಷಣ ಎಲ್ಲರೂ ಇದು ತುಂಬ ಕೂಡ್ತಾರೆ, ಎಲ್ಲರೂ ಲಿಂಗ ಪೂಜೆ ನಡೀತದೆ. ಆ ಲಿಂಗ ಪೂಜೆ ಮುಗಿದ ಮ್ಯಾಗ ನೇರವಾಗಿ ಉಪಹಾರ ಇರ್ತದೆ. ಉಪಹಾರರು ಅಲ್ಲಿಗೆ ಇಡ್ಲಿ ಕೊಡ್ತಾರ, ಉಪ್ಪಿಟ್ಟು ಇರ್ತದ, ಅವಲಕ್ಕಿ ಇರ್ತದ. ಒಂದು ವಾರದಾಗ ಚೇಂಜ್ ಹಾಕೋತ ಹೋಗ್ತದ. ಆ ನಂತರ ಸ್ಟಡಿ ಅವರ್ಸ್, ಆ ನಂತರ ಅಲ್ಲೆಲ್ಲರಿಗೂ ಓದಿಸ್ತಾರ. ಆ ನಂತರ ಸ್ಕೂಲ್ ಪ್ರೇಯರ್ ಆಗ್ತದ. ಆ ನಂತರ ಶಾಲೆ ಪ್ರಾರಂಭ ಆಗ್ತದೆ. ಅಲ್ಲೆಲ್ಲ ಪಠ್ಯ ಪುಸ್ತಕ ಅಲ್ಲೆಲ್ಲ ಸಾಕ್ತದೆ. ಅದರ ನಂತರ ಮಧ್ಯಾಹ್ನ ಪ್ರಸಾದ ಇರ್ತದೆ. ರೊಟ್ಟಿ, ಪಲ್ಯ, ಅನ್ನ, ಸಾರು, ಒಂದಿನ ಚಪಾತಿ, ಒಂದಿನ ಸ್ವೀಟು, ಹಿಂಗೆ ಚೇಂಜ್ ಹಾಕೋತ ಹೋಗ್ತದೆ. ಮತ್ತು ಮಧ್ಯಾಹ್ನದಿಂದ ಶಾಲೆ ಪ್ರಾರಂಭ. ಸಾಯಂಕಾಲ ಮತ್ತು ಎಲ್ಲರಿಗೂ ಕೌಂಟ್ ಮಾಡಿ ಒಂದೇ ಮಾತ್ರ ಹೇಳಿ ಎಲ್ಲ ಕೌಂಟಿಂಗ್ ಆಗ್ತದೆ. ಆ ನಂತರ ಮತ್ತೆ ಯಾರೋ ಕಾಯಕ ಮುಖ ತೊಳ್ಕೊಂಡು ಮತ್ತೆ ಓದಿಸ್ಕೋತ ಹೋಗ್ತಾರೆ. ಮತ್ತೆ 7 ಗಂಟೆ ಇರ್ತದೆ. ಮತ್ತೆ ಅದು ಮುಗಿದ್ಮ್ಯಾಗ ಎಲ್ಲರಿಗೂ ಪ್ರಸಾದ ಇರ್ತದೆ. ಆ ನಂತರ ಸ್ಟಡಿ ಅವರ್ಸ್ ಇರ್ತದೆ. ಮತ್ತು ರಾತ್ರಿ ಮಲಗ್ತಾರೆ. ಇಡೀ ದಿನದ ದಿನಚರಿ ಅದ. ಅವ್ರ ಕಾಲದಾಗ ಅವ್ರು ನಿಂದ್ರಂಗ ಇದೆಲ್ಲ ತಯಾರು ಮಾಡ್ತಾರೆ. ಅದರ ಸಲಕ್ಕೆ ಈಗೇನು ವಿದ್ಯಾರ್ಥಿಗಳು, ಪಾಲಕರು ನೀವು ಇಷ್ಟು ಬಂದಿರಿ, ಇನ್ನೂ ಉಳಿದವರಿಗೂ ನೀವು ತಿಳಿದ್ರಂದ್ರೆ ಅವ್ರಿಗೆ ಇದೆಲ್ಲ ಅವಕಾಶ ಇರ್ತದೆ. ಇದರ ಸದುಪಯೋಗ ನೀವೆಲ್ಲ ಮಾಡ್ಕೊಳ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ನಂಬ್ಕೊಂಡು ಬಂದಂಥ ನಮ್ಮೆಲ್ಲರಿಗೂ ಆ ನಂಬಿಕೆ ಉಳಿಸ್ಕೊಂಡು ಬೆಳೆಸ್ತಕ್ಕಂಥ ಕೆಲಸ ಎಲ್ಲರೂ ಕೂತ್ಕೊಂಡು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣ. ಈಗ ಇವರು ಅಲ್ಲೊಂದು 10 ನಿಮಿಷ ಇವರು ಪ್ರಸಾದ್ ಹೋಗಲ್ಲ. ಪ್ರಸಾದ್. ಈಗ ಈ ಮಕ್ಕಳಿಗೆ ನೀವು ಎಲ್ಲರೂ ಕೂತ್ಕೊಂಡು ಕೆಳಗಡೆ ಹೋಗಿ ಆ ಶಾಲೆ ಅಲ್ಲಿ ಪ್ರಸಾದ ಎಲ್ಲ ನೋಡಿಕೊಂಡು ಮಕ್ಕಳಲ್ಲಿ ಕ್ಲಾಸ್ ರೂಮಿಗೆ ಹೋಗ್ತಾರೆ. ಒಂದು 10-15 ನಿಮಿಷ ಅವ್ರ ಜೊತೆ ಏನು ಬರ್ತದೆ ಏನಿಲ್ಲ ಬರ್ಕೋತಾರೆ. ಆ ನಂತರ ನೀವೇನು ಮಾಡಿರಿ, ಪಾಲಕರಾದವರೆಲ್ಲ ಪ್ರಸಾದ ಇಲ್ಲ ಇಲ್ಲೇ ಎಲ್ಲರೂ ಪ್ರಸಾದ. ಯಾಕಂದ್ರೆ ಎಲ್ಲ ಮಕ್ಕಳು ಕೆಳಗಡೆ ಇರ್ತದೆ. ಈಗ ಸಂಖ್ಯೆ 3 ಸಲ ಈಗ ಇಲ್ಲೇ ಕೊಡ್ತಾ ಇದ್ದೀವಿ. ನಿಮ್ಮ ಪ್ರಸಾದ ಮುಗಿದ್ಮ್ಯಾಗ ಮತ್ತೆ ಇವರೆಲ್ಲ ಅಲ್ಲಿ ಕ್ಲಾಸಿಗೆ ಹೋಗಿ